ಪ್ರಭು ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ಕ್ರಿಸ್ತನ ಸುಮಧುರ ನಾಮದಲ್ಲಿ ಪ್ರೀತಿಯ ಶುಭ ವಂದನೆಗಳು. ಈ ಹೊಸ ದಿನದಲ್ಲಿ ದೇವರ ವಾಕ್ಯದ ಭಾಗವು ನಾವು ಮುಂದುವರಿಸಿ ಕೀರ್ತನೆ 23ನೇ ಅಧ್ಯಾಯ 3ನೇ ವಚನದ ಬಿ ಭಾಗವನ್ನು ನಾವು ಧ್ಯಾನಿಸೋಣ. ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ: ತನ್ನ ಹೆಸರಿಗೆ ತಕ್ಕಂತೆ ನೀತಿ ಮಾರ್ಗದಲ್ಲಿ ನನ್ನನ್ನು ನಡೆಸುತ್ತಾನೆ. ತನ್ನ ಹೆಸರಿಗೆ ತಕ್ಕಂತೆ ನೀತಿ ಮಾರ್ಗದಲ್ಲಿ ನನ್ನನ್ನು ನಡೆಸುತ್ತಾನೆ. He leadeth me in the paths of righteousness for his name's sake. ಪ್ರೀತಿಯುಳ್ಳ ದೇವ ಜನರೇ, ಮೂಲ ಭಾಷೆಯಲ್ಲಿ ರೈಚಸ್ನೆಸ್ ವೇ ಎಂಬುದಾಗಿ ಹೇಳುವಾಗ ಸೆದೆಕ್ ಎಂಬಂಥ ಹೀಬ್ರೂ ಭಾಷೆ ಬಳಸಲ್ಪಟ್ಟಿದೆ. ಸೆದೆಕ್ ಎಂಬುದಾಗಿ ಹೇಳುವಾಗ ಇಟ್ಸ್ ಡಿಸ್ಕ್ರೈಬ್ಸ್ ಗಾಡ್ಸ್ ಜೆಂಟೈಲ್ ಗೈಡಿಂಗ್ ಆ್ಯಂಡ್ ಆ್ಯಕ್ಷನ್ ಆ್ಯಸ್ ಎ ಶೆಪರ್ಡ್. ದೇವರ ವಾಕ್ಯ ಕುರುಬನಾದ ದೇವರು ತನ್ನ ಮಂದೆಗೆ ಯಾವಾಗಲೂ ನೀತಿಯ ಮಾರ್ಗದಲ್ಲಿ ನಡೆಸುತ್ತಾನೆ. ತನ್ನ ಜನರ ಸಂರಕ್ಷಣೆ ಮಾತ್ರವಲ್ಲ, ರೈಚಸ್ನೆಸ್, ತನ್ನ ಹೆಸರಿಗೆ ತಕ್ಕಂತೆ ನೀತಿ ಮಾರ್ಗದಲ್ಲಿ ಎಂಬುದಾಗಿ ಹೇಳುವಾಗ ನೈತಿಕ ಬದುಕು, ನೀತಿಯಿಂದ ಕೂಡಿದಂಥ ಜೀವನದಲ್ಲಿ, ನ್ಯಾಯದ ಮಾರ್ಗದಲ್ಲಿ ತನ್ನ ಕುರಿಗಳನ್ನು ಕುರುಬನಾದಂಥ ಯೆಹೋವನು ಮುನ್ನಡೆಸುತ್ತಾನೆ. ತನ್ನ ಮಂದೆಯನ್ನು ಯಾವಾಗಲೂ ಕೂಡ ನೀತಿ ನ್ಯಾಯದ ಮಾರ್ಗದಲ್ಲಿ ಇರುವುದನ್ನು ಇಷ್ಟಪಡುತ್ತಾನೆ ಎಂಬಂಥ ಸಂದೇಶವೂ ಹೌದು. ರೈಚಸ್ನೆಸ್ ಬಲವಂತದ ಮಾರ್ಗದರ್ಶನವಲ್ಲ ಇಲ್ಲಿ, ಬದಲಾಗಿ ದೇವರ ಬಯಕೆ. ಆ ಮಾರ್ಗ ದೇವರ ಇಷ್ಟದ ಮಾರ್ಗ, ದೇವರು ಮೆಚ್ಚುವಂಥ ಮಾರ್ಗ. ಅದು ನೀತಿಯ ಮಾರ್ಗ, ನ್ಯಾಯದ ಮಾರ್ಗ. ತನ್ನ ಜನಾಂಗ, ತನ್ನ ಸಮುದಾಯ, ಅವರ ಬದುಕು, ಅವರ ವೈಯಕ್ತಿಕ ಜೀವನ ಯಾವಾಗಲೂ ಕೂಡ ನೀತಿ, ನ್ಯಾಯ, ಧರ್ಮದಿಂದ ಕೂಡಿರಬೇಕು ಎಂಬುದಾಗಿ ಸ್ವಾಮಿ ಬಯಸುತ್ತಾನೆ. ಆದ್ದರಿಂದ ಕೀರ್ತನೆಗಾರನು ಹೇಳುವ ಮಾತು ಏನೆಂದರೆ, ತನ್ನ ಹೆಸರಿಗೆ ತಕ್ಕಂತೆ ಅಂದರೆ ಮೊದಲು ದೇವರು ನ್ಯಾಯದ ದೇವರು. ತನ್ನ ಹೆಸರಿಗೆ ತಕ್ಕಂತೆ ಎಂಬುದಾಗಿ ಹೇಳುವಾಗ ಆತ ಕೂಡ ನೀತಿಯ ದೇವರು. ಯಾಹ್ವೆ ಕೂಡ ನೈತಿಕ ಬದುಕಿಗೆ ಆತನು ಕರೆಯುತ್ತಾ ಇದ್ದಾನೆ. ಆತನ ಪ್ರಜೆಗಳು ಸದಾ ಆತನ ಹೆಸರಿನಂತೆ ನಡೆಯಬೇಕು ಎಂಬಂಥ ಎಚ್ಚರಿಕೆಯನ್ನು ಕೂಡ ಇಲ್ಲಿ ತಿಳಿಸುತ್ತಾ ಇದ್ದಾನೆ. ಹಾಗಾಗಿ ಪ್ರತಿ ವಿಶ್ವಾಸಿಗಳಿಗೂ ಕೂಡ ದೇವರ ಕರೆ ಏನೆಂದರೆ ಆತನ ಹೆಸರಿಗೆ ತಕ್ಕಂತೆ ನೀತಿ ಮಾರ್ಗದಲ್ಲಿ ನಡೆಯಬೇಕು. ನಾವು ಹೊರತೋರಿಕೆಗೆ ಕ್ರೈಸ್ತರಾಗಿ ಬಾಳುವುದಲ್ಲ, ಹೊರತೋರಿಕೆಗೆ ನಾವು ಸ್ವಾಮಿಯ ಮಕ್ಕಳು ಎಂಬುದಾಗಿ ಹೇಳಿಕೊಳ್ಳುತ್ತೇವೆ. ಅದರ ಆಂತರ್ಯದಲ್ಲಿ ನಾವು ಏನಾಗಿದ್ದೇವೆ, ನಮ್ಮ ಬಾಹ್ಯ ಜೀವನ ಹೇಗಿದೆ, ನಮ್ಮ ಆಂತರ್ಯ ಜೀವನ ಹೇಗಿದೆ, ನಾವು ನಿಜವಾಗಿಯೂ ದೇವರ ನೀತಿ, ದೇವರ ನ್ಯಾಯದಲ್ಲಿ ನಾವು ನಡೆಯುತ್ತಾ ಇದ್ದೇವೆಯೋ, ನಮ್ಮನ್ನು ನಾವು ಒಂದಿಷ್ಟು ಮನನವನ್ನು ಮಾಡಿಕೊಳ್ಳೋಣ. ಸರಿಯಾದ ದೇವರ ಮಾರ್ಗದಲ್ಲಿ ನಾವು ಬಾಳುತ್ತಾ ಇದ್ದೇವೆಯೋ, ಸರಿಯಾದ ದೇವರ ಮಾರ್ಗದರ್ಶನದಲ್ಲಿ ನಾವು ಜೀವಿಸುತ್ತಾ ಇದ್ದೇವೆಯೋ, ದೇವರ ಉದ್ದೇಶಗಳು ನಮ್ಮ ಜೀವನದಲ್ಲಿ ನೆರವೇರುತ್ತಾ ಇದೆಯೋ. ದೇವರ ಉದ್ದೇಶ ಏನೆಂದರೆ ಈ ಲೋಕದ ಬದುಕಿನಲ್ಲಿ ನಾವು ನೀತಿ ನ್ಯಾಯದ ಬದುಕನ್ನು ನಾವು ಮಾಡಬೇಕು. ಹಾಗಾಗಿ ಇಲ್ಲಿ ದೇವರ ಪಾತ್ರ ಏನೆಂದರೆ ಆತನ ಕುರಿಗಳನ್ನು ಆತನ ನ್ಯಾಯ ನೀತಿಯಲ್ಲಿ ನಡೆಸಿದಂತೆ ನಾವು ಕೂಡ ನ್ಯಾಯ ನೀತಿಯಲ್ಲಿ ನಾವು ನಡೆಯೋಣ. ದೇವರ ಮಕ್ಕಳಾಗಿ ನಾವು ದೇವರಿಗೆ ತಕ್ಕ ಹಾಗೆ ನೀತಿ ಮಾರ್ಗದಲ್ಲಿ ನಡೆಯೋಣ. ಆಮೇನ್. ಪ್ರಾರ್ಥನೆ ಮಾಡೋಣ. ನೀತಿಯುಳ್ಳ ನಮ್ಮ ರಕ್ಷಕನೇ, ನೀನು ನ್ಯಾಯದ ದೇವರು, ಧರ್ಮದ ದೇವರು. ನಿನ್ನ ಪ್ರಜೆಗಳು ಕೂಡ ನಿನ್ನ ಹೆಸರಿಗೆ ತಕ್ಕಂತೆ ನೀತಿ ಮಾರ್ಗದಲ್ಲಿ ನಡೆಯಬೇಕು ಸ್ವಾಮಿ. ನಾವು ಅನೇಕ ವೇಳೆ ಅನೀತಿಯಲ್ಲಿ, ಅಧರ್ಮದಲ್ಲಿ ನಡೆದಿದ್ದೇವೆ. ನಮ್ಮನ್ನು ಕ್ಷಮಿಸು. ನಾವು ಪಾಪಿಗಳು ಸ್ವಾಮಿ, ಪಾಪವನ್ನು ಬಿಟ್ಟು ಬದುಕಲಿಲ್ಲ. ನಿನ್ನ ಹೆಸರನ್ನು ಹೇಳಿಕೊಂಡಾಗ್ಯೂ ನಾವು ಸ್ವಾಮಿ ಅನೇಕ ವೇಳೆ ದುಷ್ಟ ಗುಣಗಳಲ್ಲಿಯೇ ನಾವು ಬದುಕಿದೆವು. ನಿನ್ನಿಂದ ದೂರ ಹೋದೆವು ಸ್ವಾಮಿ, ನಮ್ಮನ್ನು ಕ್ಷಮಿಸು. ದೇವರೇ,
ನಿನ್ನ ಪ್ರೀತಿಯಲ್ಲಿಯೂ ಪರಾಂಬರಿಕೆಯಲ್ಲೂ ನಮ್ಮನ್ನು ಸೇರಿಸು. ಆ ಮೂಲಕ ನಿನ್ನ ನೀತಿ ನ್ಯಾಯದ ಮಾರ್ಗದಲ್ಲಿ ನಮ್ಮನ್ನು ಕೈ ಹಿಡಿದು ನಡೆಸೆಂದು ನಾವು ಬೇಡುತ್ತೇವೆ ಸ್ವಾಮಿ. ನಮ್ಮನ್ನೇ ನಿನಗೆ ಸಮರ್ಪಿಸ್ತೇವೆ. ನಮ್ಮೆಲ್ಲ ಸ್ವಾಮಿ ಜವಾಬ್ದಾರಿಗಳಲ್ಲಿ, ನಮ್ಮ ದೇವರೇ, ಕುಟುಂಬ ಬದುಕಿನಲ್ಲಿ, ಮಕ್ಕಳ ಪೋಷಣೆಯಲ್ಲಿ ನಿನ್ನ ಕರುಣೆಯನ್ನು ಅನುಗ್ರಹಿಸು. ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ದೇವರೇ, ಆಮೆನ್.